ಕಿರುತೆರೆ ನಟಿ ನೇಹಾ ಗೌಡ ಹಾಗೂ ನಟ ಚಂದನ್ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ರು. ನಟಿ ನೇಹಾ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಲಕ್ಷ್ಮೀ ಬಾರಮ್ಮ ಬಿಗ್ ಬಾಸ್ ಸೀಸನ್ 9 ಮೂಲಕ ಮನೆ ಮಾತಾದ ನಟಿ ನೇಹಾ ಗೌಡ ಮೊದಲ ಬಾರಿಗೆ ಮಕ್ಕಳ ದಿನಾಚರಣೆ ದಿನ ಮಗಳ ಮುದ್ದಾದ ಫೋಟೋವನ್ನ ಹಂಚಿಕೊಂಡಿದ್ರು. ಈ ಮುದ್ದಾದ ಮಗು ನಿಮಗೆ ಇಷ್ಟವಾಗಿದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ಇದೀಗ ಮಗಳಿಗೆ ನಾಮಕರಣ ಮಾಡಿದ್ದು ಮಗಳಿಗೆ ಶಾರದಾ ಅಂತ ಹೆಸರಿಡಲಾಗಿದೆ. ನಾಮಕರಣಕ್ಕೆ ಕಿರುತೆರೆಯ ನಟ ನಟಿಯರು ಕೂಡ ಬಂದು ಮಗುವಿಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೇಹಾ ಗೌಡ ಮಗಳ ಫೋಟೋ ಹಾಗೂ ವಿಡಿಯೋಗಳು ಭಾರಿನೇ ವೈರಲ್ ಆಗ್ತಾ ಇದ್ದು ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ. ಇನ್ನು ನವೆಂಬರ್ 14 ಮಕ್ಕಳ ದಿನಾಚರಣೆಯಂದು ಮಗಳ ಸುಂದರ ಫೋಟೋವನ್ನ ನಟಿ ರಿವೀಲ್ ಮಾಡಿದ್ರು. ನವೆಂಬರ್ 14ರಂದು ನಮ್ಮ ಪುಟ್ಟ ಗಂಧಮ್ಮನ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದೇವೆ. ನಮ್ಮ ಜೀವನದಲ್ಲಿ ಇದು ವಿಶೇಷವಾದ ಸಮಯ. ಅವಳು ನಮ್ಮ ಹೃದಯವನ್ನ ನಾವು ಎಂದಿಗೂ ತಿಳಿದಿರದ ರೀತಿಯಲ್ಲಿ ತುಂಬಿದ್ದಾಳೆ. ಎಲ್ಲಾ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಅಂತ ನೇಹಾ ಬರೆದುಕೊಂಡಿದ್ರು. ಅಂದಹಾಗೆ ಅಕ್ಟೋಬರ್ 29ರಂದು ನಟಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಹಾಗಾಗಿ ನಟನೆಯಿಂದ ನೇಹಾ ವಿರಾಮ ತೆಗೆದುಕೊಂಡಿದ್ದಾರೆ. ಇತ್ತೀಚೆಗೆ ಅನೇಕ ಹೀರೋಯಿನ್ಗಳು ತಾಯಿಯಾಗಿದ್ದಾರೆ. ಮೆಲನಾ ನಾಗರಾಜ್, ಕವಿತಾ ಗೌಡ ಸೇರಿದಂತೆ ಅನೇಕರು ಮಗುವಿಗೆ ಜನ್ಮ ನೀಡಿದ್ದಾರೆ. ಅಕ್ಟೋಬರ್ 29ರಂದು ನಮ್ಮ ಮನೆಗೆ ಹೆಣ್ಣು ಮಗುವಿನ ಆಗಮನವಾಗಿದೆ. ನಾವು ತುಂಬಾ ಸಂತೋಷವಾಗಿದ್ದೇವೆ. ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದಕ್ಕೆ ಧನ್ಯವಾದಗಳು. ತಾಯಿ ಮತ್ತು ನಮ್ಮ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ, ಸಂತೋಷದಿಂದ ಇದ್ದಾರೆ. ತಂದೆ ಸ್ವಲ್ಪ ಭಾವುಕರಾಗಿದ್ದಾರೆ ಅಂತ ಬರೆದುಕೊಂಡು ನೇಹಾ ಗೌಡ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ರು. ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.